ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋತ್ ಆಗಬೇಕು, ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರ ಕಂಪನಿನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರು ಫಂಡ್ ರೈಸ್ ಮಾಡುವಂತಹ ಒಂದು ಅವಶ್ಯಕತೆ ಇರುತ್ತೆ. ಇಲ್ಲಿ ಅವ್ರಿಗೆ ಎರಡು ದಾರಿಗಳಿರುತ್ತೆ. ಒಂದು, ಅವರು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಲೋನ್ ಕೇಳಬಹುದು, ಅಥವಾ ಇನ್ನೊಂದು ಆಪ್ಷನ್ ಬಂದು ಅವ್ರ ಕಂಪನಿಯನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡೋದು. ಬಿಕಾಸ್ ದೇ ಹ್ಯಾವ್ ಅ ವರ್ಕಿಂಗ್ ಮಾಡೆಲ್. ಆಲ್ರೆಡಿ ಅವ್ರ ಹತ್ರ ಒಂದು ಬಿಸ್ನೆಸ್ ವರ್ಕಿಂಗ್ ಮಾಡೆಲ್ ಇರುತ್ತೆ. ಅದನ್ನ ಅವ್ರ ಇನ್ವೆಸ್ಟರ್ ಹತ್ರ ಅಪ್ರೋಚ್ ಮಾಡ್ತಾರೆ. ಸೊ ಅದ್ರ ಮೂಲಕ ಅವರಿಗೆ ಫಂಡ್ ರೈಸ್ ಆಗುವಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಎರಡನೇ ಆಪ್ಷನ್. ಸೊ ಅದನ್ನ ನಾವು IPO ಅಂತ ಕರಿತೀವಿ. ಬೇಸಿಕಲಿ ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋದಕ್ಕಿಂತ ಮುಂಚೆ ಅದು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಅದಕ್ಕೆ ನಾವು IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸೋನಾ ಕಾಮ್ಸ್ಟರ್ ಅನ್ನೋ ಒಂದು ಕಂಪನಿ, ಇವರು ಆಟೋಮೋಟಿವ್ ಕಂಪನಿ ಆಗಿರುತ್ತೆ. ಈ ಒಂದು ಕಂಪನಿ IPOಗೆ ಅಪ್ಲೈ ಮಾಡಿದೆ. ಸೊ IPO ಅವೈಲೇಬಲ್ ಆಗ ಹೋಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು. ಆ ನಿಟ್ಟಿನಲ್ಲಿ ಈ ಕಂಪನಿಯ ಏನೇನೆಲ್ಲ ಪರ್ಫಾರ್ಮೆನ್ಸ್ ಇದೆ, ಯಾವ ರೀತಿಯಲ್ಲಿ ಪರ್ಫಾರ್ಮ್ ಆಗ್ತಾ ಇದೆ, ಹಾಗೆ ಏನೇನೆಲ್ಲ ಬಿಸ್ನೆಸ್ ಗಳು ಇಟ್ಕೊಂಡಿದೆ ಈ ಒಂದು ಕಂಪನಿ, ಹಾಗೆ ಏನೇನೆಲ್ಲ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದೆ, ಯಾವ್ಯಾವ ರೀತಿ ಇವ್ರ ಬಿಸ್ನೆಸ್ ರನ್ ಆಗ್ತಾ ಇದೆ ಅನ್ನೋ ಒಂದು ವಿಷಯನ ಬಹಳ ಇನ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಏನಿದೆಯೋ ಸೋನಾ ಕಾಮ್ಸ್ಟರ್, ಸೊ ಇದು ಆಟೋಮೋಟಿವ್, ಸೊ ಈಗ ಎಂಡ್ ಪ್ರಾಡಕ್ಟ್ ಏನಿರುತ್ತೋ ಆಟೋಮೋಟಿವ್ ವೆಹಿಕಲ್ಸ್ ನಾವೇನು ಇವತ್ತು ಓಡಾಡ್ತಾ ಇದೀವೋ ಆ ವೆಹಿಕಲ್ಸ್ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸ್ಪೇರ್ ಪಾರ್ಟ್ಸ್ ಗಳನ್ನ ರೆಡಿ ಮಾಡುವಂತಹ ಒಂದು ಕಂಪನಿ ಆಗಿರುತ್ತೆ. ಮೇಜರ್ ಆಗಿ ಇವ್ರು ಬಂದು ಡಿಫರೆನ್ಷಿಯಲ್ ಅಸೆಂಬ್ಲೀಸ್, ಗೇರ್ಸ್, ಕನ್ವೆನ್ಷನಲ್ ಅಥವಾ ಮೈಕ್ರೋ ಹೈಬ್ರಿಡ್ ಸ್ಟಾರ್ಟಿಂಗ್ ಮೋಟರ್ಸ್ ಏನ್ ಬರುತ್ತೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ, ಸೊ ಆ ತರ ಒಂದು ಪ್ರಾಡಕ್ಟ್ಸ್ ಗಳನ್ನ, ಸೊ ಬೇಸಿಕಲಿ ಸ್ಪೇರ್ ಪಾರ್ಟ್ಸ್ ಏನಿರುತ್ತೋ ಆಟೋಮೋಟಿವ್ ಕಂಪನಿಗೆ ಬೇಕಾಗಿರುವಂತದ್ದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಒಂದು ಕಂಪನಿ ಆಗಿದೆ. 1995 ಒಂದು ಕಂಪನಿ ಸ್ಥಾಪನೆ ಆಗುತ್ತೆ. ಕಂಪನಿ ವೆರಿ ರೀಸೆಂಟ್, ಅಂದ್ರೆ 1995 ಸ್ಟಾರ್ಟ್ ಆದ್ರೂ ಕೂಡ ಗ್ಲೋಬಲಿ ಬಹಳ ಒಂದು ಹೆಸರು ಮಾಡಿರುತ್ತೆ ಈ ಒಂದು ಕಂಪನಿ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಡಿಫರೆನ್ಷಿಯಲ್ ಬೆವೆಲ್ ಗೇರ್ ಸೆಗ್ಮೆಂಟ್ ಅಂತ ಬಂದ್ರೆ ಗ್ಲೋಬಲಿ ಟಾಪ್ 10 ಲಿಸ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕೂಡ ಆಗಿರುತ್ತೆ. ಹಾಗೆ ಸ್ಟಾರ್ಟರ್ ಮೋಟರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇಂಡಿಯಾದಲ್ಲೇ ಒಂದು ಒಳ್ಳೆ ಪೊಸಿಷನ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ. ಇಂಡಿಯಾ, ಚೀನಾ, ಮೆಕ್ಸಿಕೋ, USA, ಸೊ ಈ ತರ ಎಲ್ಲಾ ಕಂಟ್ರಿಗಳನ್ನು ಸೇರಿ ಆಲ್ಮೋಸ್ಟ್ 9 ಫೆಸಿಲಿಟೀಸ್, 9 ಕಂಪನಿಗಳನ್ನ ಹೊಂದಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನ ಈ ಒಂದು ಕಂಪನಿ. ಅದರಲ್ಲಿ 6 ಕಂಪನಿಗಳು ಬಂದು ಇಂಡಿಯಾದಲ್ಲಿದೆ. ಇನ್ನ ಓವರ್ ಆಲ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್, ಈಗ ನಾನೇನು ಆಲ್ರೆಡಿ ಹೇಳಿದ್ನು ಈ ಪರ್ಟಿಕ್ಯುಲರ್ ಕಂಪನಿ ವರ್ಕ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸ್, ಇದರದ್ದು ಮಾರ್ಕೆಟ್ ಶೇರ್, ಓವರ್ ಆಲ್ ಮಾರ್ಕೆಟ್ ಶೇರ್ ಅನ್ನು ಕಂಪೇರ್ ಮಾಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ 5% ಬಂದು ಡಿಫರೆನ್ಷಿಯಲ್ ಬಿವಲ್ ಗೇರ್ಸ್ ಇಂದ, 3% ಬಂದು ಸ್ಟಾರ್ಟರ್ ಮೋಟರ್ಸ್ ಇಂದ, ಹಾಗೆ 8.7% ಬಂದು ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆಯೋ ಇದರ ಡಿಫರೆನ್ಷಿಯಲ್ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಮಾರ್ಕೆಟ್ ಶೇರ್ ಆಗಿರುತ್ತೆ. ಇನ್ನ ಯಾವ್ಯಾವ ಕಂಪನಿಗಳಿಗೆ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಯಾವ್ಯಾವ ರೀತಿ ಪ್ರಾಡಕ್ಟ್ ಅನ್ನ ಯಾರ್ಯಾರಿಗೆ ಕಳಿಸ್ತಾ ಇದೆ ಅಂತ ನೋಡೋದಾದ್ರೆ, ಪ್ಯಾಸೆಂಜರ್ ವೆಹಿಕಲ್ ನ ರೆಡಿ ಮಾಡುವಂತಹ ಕಂಪನಿಗಳಲ್ಲಿ ಓವರ್ ಆಲ್ ಟಾಪ್ 10 ಅಲ್ಲಿ ಇರುವಂತಹ 6 ಕಂಪನಿಗಳಿಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇವ್ರ ಪ್ರಾಡಕ್ಟ್ಸ್ ಅನ್ನ ಕಳಿಸುತ್ತೆ. ಹಾಗೆ ಇವತ್ತು ಟಾಪ್ 10 ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ರೆಡಿ ಮಾಡುವಂತಹ ಕಂಪನಿ ಏನಿದೆಯೋ ಅದರಲ್ಲಿ 3 ಕಂಪನಿಗಳಿಗೆ ಇವರು ಈ ಪ್ರಾಡಕ್ಟ್ಸ್ ಗಳನ್ನ ಕಳಿಸ್ತಾರೆ. ಲಾಸ್ಟ್ ಅಲ್ಲಿ ಗ್ಲೋಬಲಿ ಒಂದು ಟಾಪ್ 8 ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ 7 ಕಂಪನಿಗಳಿಗೆ ಇವರ ಪ್ರಾಡಕ್ಟ್ಸ್ ಅನ್ನ ಇವರು ಕಳಿಸ್ಕೊಡ್ತಾ ಇದ್ದಾರೆ. ಇನ್ನ ಸೇಲ್ಸ್ ವೈಸ್ ನೋಡೋದಾದ್ರೆ 75% ಆಫ್ ದ ಸೇಲ್ಸ್ ಏನಿದೆ ಈ ಕಂಪನಿಗೆ ಬರ್ತಾ ಇರೋದು ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ಬರ್ತಾ ಇದೆ. ಅಂದ್ರೆ 25% ಏನಿದೆಯೋ ಡೊಮೆಸ್ಟಿಕಲಿ ಇಂಡಿಯಾ ಕಡೆಯಿಂದ ಬರ್ತಾ ಇರುವಂತದ್ದು. ಈ 75% ಅಲ್ಲಿ ಓವರ್ ಆಲ್ 36.1% ಬಂದು ನಾರ್ತ್ ಅಮೆರಿಕಾ, 25.1% ಬಂದು ಯುರೋಪ್ ಇಂದ ಬರ್ತಾ ಇದೆ. ಹಾಗೆ ಚೀನಾದಿಂದ 7.6% ನಷ್ಟು ಸೇಲ್ಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಬರ್ತಾ ಇರುತ್ತೆ. ಸೊ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಪ್ರಾಡಕ್ಟ್ಸ್ ಸಪ್ಲೈ ಚೈನ್ ಏನಿದೆಯೋ ಅದನ್ನ ನಾವು ಸಮರೈಸ್ ಮಾಡೋದಾದ್ರೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ನಾವಿಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಪ್ರಾಡಕ್ಟ್ಸ್ ಗಳು ಯಾವ್ಯಾವ್ದಿದೆ, ಡಿಫರೆನ್ಷಿಯಲ್ ಗೇರ್ಸ್ ಇರಬಹುದು, ಸ್ಟಾರ್ಟರ್ ಮೋಟರ್ಸ್ ಇರಬಹುದು, ಟ್ರಾಕ್ಷನ್ ಮೋಟರ್ಸ್ ಗಳು, ಸೊ ಈ ತರ ಡಿಫರೆಂಟ್ ಈ ಕಂಪನಿಯ ಪ್ರಾಡಕ್ಟ್ಸ್ ಗಳು ಏನಿದೆಯೋ ಅದನ್ನ ಲೆಫ್ಟ್ ಅಲ್ಲಿ ಲಿಸ್ಟ್ ಮಾಡಿದೀವಿ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಯಾವ್ಯಾವ ಸೆಗ್ಮೆಂಟ್ ಕಳಿಸ್ತಾ ಇದೆ, 2 ವೀಲರ್ ಕಳಿಸ್ತಾ ಇದೆಯಾ, 3 ವೀಲರ್ ಕಳಿಸ್ತಾ ಇದೆಯಾ, ಪ್ಯಾಸೆಂಜರ್ ವೆಹಿಕಲ್ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್, ಸೊ ಈ ತರ ಓವರ್ ಆಲ್ ಒಂದು ಬ್ರಾಡ್ ಸೆಗ್ಮೆಂಟ್ಸ್ ಏನಿದೆಯೋ ವೆಹಿಕಲ್ಸ್ ಅದನ್ನು ಕೂಡ ನಾವು ಲಿಸ್ಟ್ ಮಾಡಿದೀವಿ. ಆಮೇಲೆ ಏನೇನೆಲ್ಲ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಗಳು ಅಥವಾ ಪ್ರಾಡಕ್ಟ್ಸ್ ಗಳು ಮಾಡುತ್ತೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಇದು ಓವರ್ ಆಲ್ ನಿಮಗೆ ಒಂದು ಐಡಿಯಾ ಕೊಡುತ್ತೆ ಯಾವ ತರ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಪ್ರಾಡಕ್ಟ್ಸ್ ಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ರೀಚ್ ಆಗ್ತಾ ಇದೆ, ಹಾಗೆ ಅದರ ಅರ್ಥ ಏನು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಇಮೇಜ್ ನಿಮಗೆ ತೋರಿಸುತ್ತೆ. ನೀವು ವಿಡಿಯೋ ಪಾಸ್ ಮಾಡಿ ಕೂಡ ಈ ಒಂದು ಇಮೇಜ್ ಅನ್ನ ನೋಡಬಹುದು. ಸೊ ಏನೇನೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಈ ಪರ್ಟಿಕ್ಯುಲರ್ ಕಂಪನಿಯ ಪ್ರಾಡಕ್ಟ್ಸ್ ಗಳೇನು, ಹಾಗೆ ಆ ಪ್ರಾಡಕ್ಟ್ಸ್ ಗಳು ಯಾವ್ಯಾವ ರೀತಿಯಲ್ಲಿ ಮ್ಯಾಪ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಇದ್ರ ಮೂಲಕ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಕಂಪನಿ ರಿಲೇಟೆಡ್ ನಾನು ಆಲ್ರೆಡಿ ಹೇಳಿದೆ, ಎಲೆಕ್ಟ್ರಾನಿಕ್ ವೆಹಿಕಲ್ ರಿಲೇಟೆಡ್ ಸುಮಾರು ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಕಂಪನಿ ವರ್ಕ್ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು ಇವ್ರ ಪ್ರಾಡಕ್ಟ್ ಲಿಸ್ಟ್ ಅಲ್ಲಿ. ಸೊ ಈ ಪ್ರಾಡಕ್ಟ್ಸ್ ಗಳಲ್ಲಿ ಲೈಟ್ ವೇಟ್ ಹಾಗೆ ಹೈ ಟಾರ್ಕ್ ರಿಕ್ವೈರ್ಮೆಂಟ್ಸ್ ಗಳನ್ನ ರೀಚ್ ಮಾಡುವಂತಹ ಒಂದು ಡಿಸೈನ್ ಮಾಡೋದ್ರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕೂಡ ಒಂದಾಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಕಂಪನಿಗಳು ಇಡೀ ಗ್ಲೋಬಲಿ ನೋಡೋದಾದ್ರೆ, ನಾವು ವರ್ಲ್ಡ್ ವೈಡ್ ನೋಡೋದಾದ್ರೆ ಕೆಲವೊಂದಿಷ್ಟು ಕಂಪನಿಗಳು ಈ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ ಅನ್ನೋದನ್ನ ಈ ಒಂದು ಕಂಪನಿ ಒಂದ್ ಕಡೆಗೆ
ಹೇಳ್ಕೊಳ್ಳುತ್ತೆ. ಬರೀ ಹೇಳ್ಕೊಳ್ಳೋದಷ್ಟೇ ಅಲ್ಲ, ಈ ಒಂದು ಕಂಪನಿಯ ಸೇಲ್ಸ್ ಏನಿದೆಯೋ ಎಲೆಕ್ಟ್ರಾನಿಕ್ ವೆಹಿಕಲ್ ಸೆಗ್ಮೆಂಟ್ಸ್ ಗಳ ಪಾರ್ಟ್ಸ್ ಗಳ ರಿಲೇಟೆಡ್ ನೋಡೋದಾದ್ರೆ ಲಾಸ್ಟ್ ಫಿನಾನ್ಷಿಯಲ್ ಇಯರ್ 2018 ಇಂದ ಮೋರ್ ದನ್ 35% ಕಾಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರೋದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಫಿನಾನ್ಷಿಯಲ್ ಇಯರ್ 2020 9th ಮಂತ್ ರಿಸಲ್ಟ್ ನೋಡೋದಾದ್ರೆ ಅರೌಂಡ್ 13.7% ಏನಿದೆಯೋ ಗ್ರೋತ್ ಇವರ ಸೇಲ್ಸ್ ಅಲ್ಲಿ ಕಂಡಿರುವಂತದ್ದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳಿಂದ ಆಗಿರುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ರಿಲೇಟೆಡ್ ಸುಮಾರು ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇವರು ಕೆಲವೊಂದಿಷ್ಟು ಸ್ಪೆಷಾಲಿಟಿಗಳನ್ನ ಹೊಂದಿದ್ದಾರೆ ಈ ಒಂದು ಕಂಪನಿಗಳು ಅನ್ನೋದು ನಮಗೆ ಈ ಎಲ್ಲಾ ವಿಷಯಗಳ ಮೂಲಕ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿವರೆಗೂ ಕಂಪನಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ಏನೇನೆಲ್ಲ ಟ್ರೆಂಡಿಂಗ್ ನ್ಯೂಸ್ ಇದೆ, ಇವಾಗ ಸದ್ಯಕ್ಕೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ರಿಲೇಟೆಡ್ ಏನೇನೆಲ್ಲ ಹೊಸ ಹೊಸ ನ್ಯೂಸ್ ಗಳಿದೆ, ಹಾಗೆ ಆ ನ್ಯೂಸ್ ಗಳಿಂದ ಸುಮಾರು ವಿಷಯಗಳನ್ನ ಕಲಿಯೋದಿರುತ್ತೆ ನಾವು. ಆ ತರ ಟ್ರೆಂಡಿಂಗ್ ನ್ಯೂಸ್ ಗಳಿಂದ ಏನೇನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಬಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ರಿಲೇಟೆಡ್ ಸುಮಾರು ಗ್ರೋತ್ ಪರ್ಸ್ಪೆಕ್ಟಿವ್ ಅಲ್ಲಿ ಸುಮಾರು ಒಂದು ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಬಿಇವಿ ಅಂತ ಕರೀತಾರೆ. ಸೊ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಏನ್ ಹೇಳ್ತಾರೋ ಇದ್ರದ್ದು ಇಲ್ಲಿವರೆಗೂ ಒಂದು ಒಳ್ಳೆ ಗ್ರೋತ್ ಅನ್ನ ಕಂಡ್ಕೊಂಡು ಬಂದಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಗ್ರೋತ್ ಅಸ್ಪೆಕ್ಟ್ ನೋಡೋದಾದ್ರೆ ಬಿಇವಿದು. ಸೊ ಇದು ನೆಕ್ಸ್ಟ್ ಫಿನಾನ್ಷಿಯಲ್ 2025 ಅಷ್ಟೊತ್ತಲ್ಲಿ 36% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಕಾಣೋದಿದೆ ಅನ್ನೋ ಒಂದು ನಿರೀಕ್ಷಣೆ ಇದೆ. ಹಾಗೆ ಪ್ರೊಡಕ್ಷನ್ ವೈಸ್ ನೋಡೋದಾದ್ರೆ ಈ 2.3 ಮಿಲಿಯನ್ ಸದ್ಯಕ್ಕೆ ಏನ್ ಪ್ರೊಡಕ್ಷನ್ ಇದೆಯೋ ಈ ಪರ್ಟಿಕ್ಯುಲರ್ ಬಿಇವಿಸ್ ಇದು ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ 11 ಮಿಲಿಯನ್ಸ್ ಗಿನ್ನ ಜಾಸ್ತಿ ಆಗುತ್ತೆ ಗ್ಲೋಬಲಿ. ಆಲ್ಮೋಸ್ಟ್ 5 ಟೈಮ್ಸ್ ಗ್ರೋತ್ ಅನ್ನ ಕಾಣೋದಿದೆ ಅನ್ನೋ ಒಂದು ನಿರೀಕ್ಷಣೆ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಮೇಲೆ ಇರುತ್ತೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಗ್ಲೋಬಲ್ ಪ್ರೊಪಲ್ಷನ್ ವೈಸ್ ನಾವು ಇಲ್ಲಿ ಡೀಟೇಲ್ಸ್ ಗಳನ್ನ ಕೊಟ್ಟಿದೀವಿ. ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಡಿಫ್ರೆಂಟ್ ಸೆಗ್ಮೆಂಟ್ ಗಳು ಬರುತ್ತೆ ವೆಹಿಕಲ್ಸ್ ಗಳಲ್ಲಿ ಅಂತಂದ್ರೆ ಒಂದೇ ರೀತಿ ಇರಲ್ಲ. ಸೊ ಈಗ ಐಸಿ ಅಂತ ಅಂದ್ರೆ ಇಂಟರ್ನಲ್ ಕಂಬಷನ್ ಇಂಜಿನ್, ಸೊ ನಾವು ಎಲ್ಲ ಯೂಸ್ ಮಾಡುವಂತಹ ವೆಹಿಕಲ್ಸ್ ಗಳೇನಿದೆಯೋ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಗಳು, ಅದು ಈ ಒಂದು ಸೆಗ್ಮೆಂಟ್ ಆದ್ರೆ ಹೈಬ್ರಿಡ್ ವೆಹಿಕಲ್ಸ್ ಗಳು ಬರುತ್ತೆ, ಮೈಕ್ರೋ ಹೈಬ್ರಿಡ್ ವೆಹಿಕಲ್ಸ್ ಗಳು ಬರುತ್ತೆ, ಆಮೇಲೆ ಬಿಇವಿಸ್ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಸೆಗ್ಮೆಂಟ್ ಗಳಿದೆ ಆಟೋಮೋಟಿವ್ ಇಂಡಸ್ಟ್ರಿಗಳಲ್ಲಿ. ಅದರ ಓಲ್ ಪ್ರೊಪಲ್ಷನ್ಸ್ ಅನ್ನ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿ ತೋರಿಸಿದೀವಿ ನಿಮಗೆ. ಸೊ ಇದರಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. 2010 ಇಂದ ಆಲ್ಮೋಸ್ಟ್ ಈ ಐಸಿ ಇಂಜಿನ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರಂತ ವೆಹಿಕಲ್ಸ್ ಏನಿದೆಯೋ ಅದರ ಓವರ್ ಆಲ್ ಗ್ರೋತ್ ರೇಟ್ ಏನಿದೆಯೋ ಅದು ಕಡಿಮೆ ಹಾಕೊಂಡು ಬರ್ತಾ ಇದೆ. ಓವರ್ ಆಲ್ ಮೈಕ್ರೋ ಹೈಬ್ರಿಡ್ ಏನಿದೆಯೋ ಒಳ್ಳೆ ಗ್ರೋತ್ ಅನ್ನ ಕಂಡಿರೋದನ್ನ ಗಮನಿಸಬಹುದು 2021 ಅಷ್ಟೊತ್ತಿಗೆ ನಾವು. ಸೊ ಇದು ಬ್ಯಾಟರಿ ವೆಹಿಕಲ್ಸ್ ನೀವು ನೋಡಬಹುದು, ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳೇನಿದೆಯೋ ಅದರದ್ದು ಗ್ರೋತ್ ಕೂಡ ನೆಕ್ಸ್ಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆ. ಸೊ ಇದರಲ್ಲಿ ಈಸಿಯಾಗಿ ನಾವು ಗಮನಿಸಬಹುದು ಐಸಿ ಇಂಜಿನ್ ಗಳು ಬರತಕ್ಕಂತಹ ದಿನಗಳಲ್ಲಿ ಕಡಿಮೆ ಆಗುತ್ತೆ. ಐಸಿ ವೆಹಿಕಲ್ಸ್ ಗಳು ನಾವೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾ ಇರೋದು ಬಿಕಾಸ್ ಆಫ್ ದ ರೀಸನ್ ಇಟ್ ಇಸ್ ವೆರಿ ಫ್ಯಾಕ್ಟ್ ದಟ್ ಎವ್ರಿ ಡೇ ಎವ್ರಿ ಮಂತ್ ಆನ್ ಮಂತ್ ಇವಾಗ ಫ್ಯೂಯಲ್ ಕಾಸ್ಟ್ ಗಳೆಲ್ಲ ರೈಸ್ ಆಗ್ತಾ ಇದೆ. ಹಾಗೆ ಪರಿಸರಕ್ಕೂ ಕೂಡ ಇದರಿಂದ ಪರಿಣಾಮಗಳು ಜಾಸ್ತಿ ಇರೋದ್ರಿಂದ ಜನಗಳು ಆಬ್ವಿಯಸ್ಲಿ ಈ ತರ ಎನ್ವೈರನ್ಮೆಂಟ್ಲಿ ಫ್ರೆಂಡ್ಲಿ ಇರುವಂತಹ ವೆಹಿಕಲ್ಸ್ ಗಳನ್ನ ಆಪ್ಟ್ ಮಾಡುವಂತ ಪಾಸಿಬಿಲಿಟಿ ಇದೆ ಫ್ಯೂಚರ್ ಅಲ್ಲಿ. ಆ ನಿಟ್ಟಿನಲ್ಲಿ ಹೈಬ್ರಿಡ್ ಹಾಗೆ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೆಗ್ಮೆಂಟ್ ಏನಿದೆಯೋ ಗ್ರೋತ್ ಪರ್ಸ್ಪೆಕ್ಟಿವ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಚೆನ್ನಾಗಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಇಂಡಸ್ಟ್ರಿ ಅಂತ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗಮನಿಸಬೇಕಾಗಿರೋದಂತದ್ದು ಏನಂದ್ರೆ ಕ್ರೈಸಿಲ್ ಅನ್ನೋ ಒಂದು ಗ್ರೂಪ್ ಬರುತ್ತೆ. ಇವರ ಎಸ್ಟಿಮೇಷನ್ ಪ್ರಕಾರ ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟ್ ವೈಸ್ ನೋಡೋದಾದ್ರೆ ಅರೌಂಡ್ 70 to 74% ಅಷ್ಟು ಗ್ರೋತ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಕಾಣಬಹುದು. ಹಾಗೆ ನೆಕ್ಸ್ಟ್ 3 ವೀಲರ್ ವೈಸ್ ನೋಡೋದಾದ್ರೆ 46% ಗ್ರೋತ್ ಅನ್ನ ನಾವು ಫಿನಾನ್ಷಿಯಲ್ ಇಯರ್ 2026 ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ಮೋಸ್ಟ್ 4 lakhs ಯೂನಿಟ್ಸ್ ನಷ್ಟು ರೀಚ್ ಆಗಬಹುದು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ 3 ವೀಲರ್ ಸೆಗ್ಮೆಂಟ್ ವೈಸ್ ನೋಡೋದಾದ್ರೆ. ನೆಕ್ಸ್ಟ್ ಬಂದು ಇಂಡಿಯನ್ ಪ್ಯಾಸೆಂಜರ್ ವೆಹಿಕಲ್ ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಸ್ ಅಲ್ಲಿ ನೋಡೋದಾದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ 9 to 10% ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ 12 to 14% ಗ್ರೋತ್ ಅನ್ನ ನೆಕ್ಸ್ಟ್ ಬರತಕ್ಕಂತಹ ದಿನಗಳಲ್ಲಿ ನಾವು ಕಾಣೋ ಒಂದು ಪಾಸಿಬಿಲಿಟಿ ಇದೆ, ಎಸ್ಟಿಮೇಷನ್ ಇದೆ ಆಸ್ ಪರ್ ಕ್ರೈಸಿಲ್. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಇನ್ ಟರ್ಮ್ಸ್ ಆಫ್ ದ ನಂಬರ್ಸ್ ಹೇಳೋದಾದ್ರೆ ನಿಮಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಂತ ಬಂದ್ರೆ 623,000 ವೆಹಿಕಲ್ಸ್ ಇಂದ 11,142,000 ವೆಹಿಕಲ್ಸ್ ಆಗುವಂತಹ ಒಂದು ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಇನ್ನು ಪ್ಯಾಸೆಂಜರ್ ವೆಹಿಕಲ್ ನೋಡೋದಾದ್ರೆ 3.1 ಇಂದ 4.9 ಮಿಲಿಯನ್ಸ್ ನಷ್ಟು ರೀಚ್ ಅನ್ನ ಕಾಣುವಂತಹ ಪಾಸಿಬಿಲಿಟಿ ಇದೆ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಆಸ್ ಪರ್ ದ ರಿಪೋರ್ಟ್ಸ್ ಆಫ್ ಕ್ರೈಸಿಲ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು PLI ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ ರೀಸೆಂಟ್ ಆಗಿ ಆಟೋ ಸೆಕ್ಟರ್ ಇಂಡಸ್ಟ್ರಿಗೆ, ಬೇಸಿಕಲಿ ಟು ಎನ್ಹಾನ್ಸ್. ಸೊ ಈ ಪರ್ಟಿಕ್ಯುಲರ್ ನಡೀತಾ ಇರುವಂತಹ ಆಪರೇಷನ್ಸ್ ಗಳು ಏನಿದೆಯೋ ಅಥವಾ ಕಾಂಪೋನೆಂಟ್ಸ್ ಗಳು ಎಕ್ಸ್ಪೋರ್ಟ್ಸ್ ಗಳು ಜಾಸ್ತಿ ಮಾಡೋದಕ್ಕಾಗಿರಲಿ ಅಥವಾ ಓವರ್ ಆಲ್ ಎಕೋಸಿಸ್ಟಮ್ ಏನಿದೆಯೋ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಅದನ್ನ ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ PLI ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಓವರ್ ಆಲ್ ಇಲ್ಲಿವರೆಗೂ ನಾವು ಏನೇನು ಅರ್ಥ ಮಾಡ್ಕೊಂಡ್ವಿ ಇದೆಲ್ಲ ಬಂದು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಆಟೋ ಸೆಕ್ಟರ್ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಏನೇನೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ, ಏನೇನೆಲ್ಲ ವಿಷಯಗಳು ಒಂದು ಸುದ್ದಿಲಿದೆ, ಹಾಗೆ ಏನೇನೆಲ್ಲ ಒಂದು ಗ್ರೋತ್ ಪರ್ಸ್ಪೆಕ್ಟಿವ್ ನ ನಾವು ನೋಡಬಹುದು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್, ಏನೆಲ್ಲ ಒಂದು ಫೋರ್ಕಾಸ್ಟ್ ಇದೆ ಅಥವಾ ಒಂದು ಎಸ್ಟಿಮೇಷನ್ ಇದೆ ಅನ್ನೋದು ನಮ್ಗೆ ಇವಾಗ ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಫಿನಾನ್ಷಿಯಲ್ ವೈಸ್ ನೋಡೋದಾದ್ರೆ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ ನಾವಿಲ್ಲಿ ಮಾರ್ಚ್ 2019 ಅಂದ್ರೆ ಫಿನಾನ್ಷಿಯಲ್ ಇಯರ್ 2019 ಇಂದ 2021 ನಮಗೆ ಡೇಟಾ ಇದೆ. ಟೋಟಲ್ ಅಸೆಟ್ ವೈಸ್ 1632 ಕ್ರೋರ್ಸ್ ಇದ್ದಂಥದ್ದು 2174 ಕ್ರೋರ್ಸ್ ಆಗಿದೆ ಬೈ ದ ಎಂಡ್ ಆಫ್ 2021. ಹಾಗೆ ಟೋಟಲ್ ರೆವಿನ್ಯೂ ವೈಸ್ ರೆವಿನ್ಯೂ ಅಲ್ಲೂ ಒಂದು ಒಳ್ಳೆಯ ಜಂಪ್ ಕಂಡು ಬಂದಿದೆ, ಒಳ್ಳೆಯ ಒಂದು ಗ್ರೋತ್ ಕಂಡು ಬಂದಿರೋದನ್ನ ನೋಡಬಹುದು ನಾವಿಲ್ಲಿ. ಮಾರ್ಚ್ 2019 ಅಲ್ಲಿ 702.5 ಇತ್ತು ಇದು ರೆವಿನ್ಯೂ ಬಂದು,
ಇದು 1568 crores ಆಗಿರುತ್ತೆ ಬೈ ದ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್ 2021. ಹಾಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೊ ನೆಟ್ ಪ್ರಾಫಿಟ್ ಏನಿದೆಯೋ ಅದು 173 crores ಇಂದ 215 crores ಡೆವಲಪ್ ಆಗಿರೋದನ್ನ ನಾವಿಲ್ಲಿ ಅಥವಾ ಗ್ರೋತ್ ಆಗಿರೋದನ್ನ ಕಾಣಬಹುದು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇನ್ ಟರ್ಮ್ಸ್ ಆಫ್ ದ IPO. ಈಗ ನಾವು ಆಲ್ರೆಡಿ ಕಂಪನಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದ್ರೆ, ಈಗ ಸೋನಾ ಕಾಮ್ಸ್ಟರ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ರಿಲೇಟೆಡ್ ಪ್ರೋಸ್ ಅಂಡ್ ಕಾನ್ಸ್ ಅಥವಾ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ಗಳು ಏನಿದೆ ಕಂಪನಿ ರಿಲೇಟೆಡ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಂಡ ಬಹಳ ಮುಖ್ಯವಾಗಿರುತ್ತೆ. ಅದು ಮೊದಲನೇದಾಗಿ ಅಡ್ವಾಂಟೇಜ್ಗಳು. ಏನೇನೆಲ್ಲ ಅಡ್ವಾಂಟೇಜ್ಗಳಿದೆಯಪ್ಪ ಕಂಪನಿಗೆ? ಮೊಟ್ಟ ಮೊದಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಕಂಪನಿ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಒಂದೇ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರು ಬರೀ ಕಮರ್ಷಿಯಲ್ ವೆಹಿಕಲ್ ರಿಲೇಟೆಡ್ ಮಾತ್ರ ಫೋಕಸ್ ಮಾಡ್ತಿಲ್ಲ, ಪ್ಯಾಸೆಂಜರ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಬ್ರಿಡ್ ವೆಹಿಕಲ್ಸ್, ಸೊ ಈ ತರ ಇನ್ಫ್ಯಾಕ್ಟ್ ಟ್ರ್ಯಾಕ್ಟರ್ ಇಂಡಸ್ಟ್ರಿ, ಸೊ ಈ ತರ ಇವರ ಪ್ರಾಡಕ್ಟ್ಸ್ ಗಳು ವೇರಿಯಸ್ ಲೆವೆಲ್ ಅಲ್ಲಿ ಡೈವರ್ಸಿಫೈ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಈ ತರ ಡೈವರ್ಸಿಫೈ ಇರುವಂತಹ ಕಂಪನಿಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ, ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಒಂದೇ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಥವಾ ಒಂದೇ ಪ್ರಾಡಕ್ಟ್ ರಿಲೇಟೆಡ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಏನೋ ಒಂದು ಚೇಂಜಸ್ ಆಯ್ತು, ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ ತಕ್ಷಣನೇ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಗೆ. ಅದೇ ಆ ಕಂಪನಿ ಬೇರೆ ಬೇರೆ ರೀತಿಯಲ್ಲಿ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಗಳನ್ನ ಹೊಂದಿದ್ರೆ, ಒಂದೇನೋ ಪ್ರಾಬ್ಲಮ್ ಆಯ್ತು ಅಂದ್ರೂ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬೇರೆ ಒಂದು ಪ್ರಾಡಕ್ಟ್ಸ್ ಗಳು ಇರುತ್ತೆ. ಹಾಗಾಗಿ ಆದಷ್ಟು ಡೈವರ್ಸಿಫೈಡ್ ಇದ್ರೆ ಒಳ್ಳೇದು ಯಾವುದೇ ಒಂದು ಕಂಪನಿಯ ಪ್ರಾಡಕ್ಟ್ಸ್ ಗಳು. ಆ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ ಕಂಪನಿ ಒಳ್ಳೆ ಡೈವರ್ಸಿಫಿಕೇಶನ್ ನ ಹೊಂದಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಏನಾಗ್ತಾ ಇದೆ ಕಂಪನಿಯಿಂದ ಒಳ್ಳೊಳ್ಳೆ ಡೈವರ್ಸಿಫಿಕೇಶನ್ ಹೊಂದಿದೆ. ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ಸ್ ಗಳನ್ನು ಕವರ್ ಮಾಡ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಒಂದು ಅಡ್ವಾಂಟೇಜ್ ಆಗಿರುತ್ತೆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳಿದೆ, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಏನಿದೆ ಪರ್ಟಿಕ್ಯುಲರ್ ಕಂಪನಿದು, ಅದು ಕೂಡ ಡೈವರ್ಸಿಫೈಡ್ ವೇದಲ್ಲೇ ಇದೆ. ಒಂದೇ ಕಡೆಗೆ ಪ್ರೊಡಕ್ಷನ್ ಮಾಡ್ತಿಲ್ಲ ಅಥವಾ ಒಂದೇ ರೀತಿಯಲ್ಲಿ ಇವ್ರ ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಿಲ್ಲ. ಇಂಡಿಯಾಗಷ್ಟೇ ಅಂತ ಹೇಳ್ಬಿಟ್ಟು ಕೊಡ್ತಿಲ್ಲ, ಬೇರೆ ಬೇರೆ ಕಂಟ್ರೀಸ್ ಗಳಿಗೂ ಕೊಡ್ತಿದ್ದಾರೆ. ಈಗ ನಾರ್ತ್ ಅಮೆರಿಕಾ ಅಂತ ಇದೆ, ಯುರೋಪ್ ಕಂಟ್ರೀಸ್ ಗಳಿಗೆ ಕೊಡ್ತಾರೆ. ಹಾಗೆ ಚೈನಾಗೂ ಕೂಡ ಒಂದೇ ಕಡೆಗೆ ಕಾನ್ಸಂಟ್ರೇಟೆಡ್ ಆಗಿ ಜಿಯೋಗ್ರಫಿಕಲಿ ಒಂದೇ ಕಡೆಗೆ ಕಾನ್ಸಂಟ್ರೇಟ್ ಆಗಿ ಕೊಡ್ತಿಲ್ಲ ಪ್ರಾಡಕ್ಟ್ಸ್ ಗಳನ್ನ, ಬೇರೆ ಬೇರೆ ರೀತಿ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಕೂಡ ಇವರ ಪ್ರಾಡಕ್ಟ್ಸ್ ಅನ್ನ ಕಳಿಸ್ತಾ ಇದ್ದಾರೆ. ಇದು ಕೂಡ ಒಂದು ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ, ಒಳ್ಳೊಳ್ಳೆ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಒಂದು ಒಳ್ಳೆ ರಿಲೇಶನ್ ಹೊಂದಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ. ಹಾಗೆ ಆ ಕಂಪನಿಗಳಿಗೆ ಈ ಪ್ರಾಡಕ್ಟ್ಸ್ ಗಳನ್ನ, ಇವರ ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಜಾಗ್ವರ್, ಲ್ಯಾಂಡ್ ರೋವರ್, ಮಹೀಂದ್ರ ಅಂಡ್ ಮಹೀಂದ್ರ, ಈ ತರ ದೊಡ್ಡ ದೊಡ್ಡ ಕಂಪನಿಗಳೇನಿದೆ ಈ ತರ ಕಂಪನಿಗಳ ಜೊತೆ ಒಂದು ಒಳ್ಳೆ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ನ ಹೊಂದಿರುತ್ತೆ ಒಂದು ಪರ್ಟಿಕ್ಯುಲರ್ ಕಂಪನಿ. ಸೊ ಇದು ಕೂಡ ಅಡ್ವಾಂಟೇಜ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ. ವೆಲ್, ಇಲ್ಲಿವರೆಗೂ ನಾವೇನ್ ನೋಡಿದ್ವು, ಇದು ಬೇಸಿಕ್ ವಿಷಯಗಳಾಯ್ತು. ನಂಬರ್ ವೈಸ್ ಏನು ಸರ್, ನಂಬರ್ ವೈಸ್ ಏನೇನು ಹೇಳುತ್ತೆ? ಇದ್ರ ವೈಸ್ ನೋಡೋದಾದ್ರೆ, ರೆವಿನ್ಯೂ ಗ್ರೋತ್ ಬಂದು 10% ಇದೆ ಫ್ರಾಮ್ ಫಿನಾನ್ಷಿಯಲ್ ಇಯರ್ 2016. ಬೇರೆ ಕಂಪನಿಗಳ ಜೋಡಿ ಕಂಪೇರ್ ಮಾಡಿದ್ರೆ, ಈ ಪರ್ಟಿಕ್ಯುಲರ್ ಕಂಪನಿ ರಿಲೇಟೆಡ್ ಪ್ರೊಡಕ್ಷನ್ ಇರುವಂತಹ ಕಂಪನಿಗಳ ಕಂಪೇರ್ ಮಾಡಿದ್ರೆ, ಅವ್ರದೆಲ್ಲ 8.1% ಅಷ್ಟು CAGR ಗ್ರೋತ್ ಅನ್ನ ಕಂಡಿರುತ್ತೆ. ಬಟ್ ಈ ಕಂಪನಿ ಬಂದು 10% ಗಿಂತ ಜಾಸ್ತಿ ಒಂದು CAGR ನ ಕಂಡಿರೋದನ್ನ ಗಮನಿಸಬಹುದು ಫ್ರಾಮ್ ದ ಫಿನಾನ್ಷಿಯಲ್ ಇಯರ್ 2016. ಹಾಗೆ ಫಿನಾನ್ಷಿಯಲ್ ಇಯರ್ 21 ಸೇಲ್ಸ್ ಡೇಟಾ ನೋಡೋದಾದ್ರೆ 15,068 crores ನಷ್ಟು ಒಂದು ಸೇಲ್ಸ್ ನ ಹೊಂದಿರುತ್ತೆ ಒಂದು ಪರ್ಟಿಕ್ಯುಲರ್ ಕಂಪನಿ. ಇನ್ ಟರ್ಮ್ಸ್ ಆಫ್ ದ ಇಬಿಡ್ಡಾ ನೋಡೋದಾದ್ರೆ 28.2% ನಷ್ಟು ಇಬಿಡ್ಡಾ ಮಾರ್ಜಿನ್ ಹೊಂದಿರುತ್ತೆ ಫಿನಾನ್ಷಿಯಲ್ ಇಯರ್ 21 ಅಷ್ಟೊತ್ತಿಗೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ PLI ಸ್ಕೀಮ್. ಸೊ ನಾನು ಆಲ್ರೆಡಿ ಹೇಳಿದೆ, ಗವರ್ಮೆಂಟ್ ಆಫ್ ಇಂಡಿಯಾ PLI ಸ್ಕೀಮ್ ನ ಕೊಟ್ಟಿದೆ ಆಟೋ ಸೆಕ್ಟರ್ ಗೆ. ಈ ನಿಟ್ಟಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಈ ಒಂದು PLI ಸ್ಕೀಮ್ ಗೆ ಕ್ವಾಲಿಫೈ ಆಗುತ್ತೆ. ಬಿಕಾಸ್ ಅದರ ರಿಕ್ವೈರ್ಮೆಂಟ್ಸ್ ಗಳೇನಿದೆಯೋ ಅದನ್ನ ಈಗ ಒಂದು ಕಂಪನಿ ಈಡೇರಿಸುತ್ತೆ. ಹಾಗಾಗಿ ಇದು ಕೂಡ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಗೆ ಕ್ವಾಲಿಫೈ ಆಗಿರುತ್ತೆ. ಇದನ್ನ ನಂಬರ್ಸ್ ಅಲ್ಲಿ ನೋಡೋದಾದ್ರೆ, ಫಸ್ಟ್ ರಿಕ್ವೈರ್ಮೆಂಟ್ ಏನಪ್ಪಾ, 1000 crores ಗಿನ್ನ ಜಾಸ್ತಿ ರೆವಿನ್ಯೂ ಇರಬೇಕು ಕಂಪನಿಗೆ ಅಂತ ಹೇಳುತ್ತೆ. ಅದರ ನಿಟ್ಟಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ರೆವಿನ್ಯೂ ಬಂದು 21 ನೋಡೋದಾದ್ರೆ 1500 ಗಿನ್ನ ಜಾಸ್ತಿ ಇದೆ. ಹಾಗೆ 2000 crores ಗಿನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರಬೇಕು ಅಂತ ಹೇಳುತ್ತೆ. ಸೊ ಇವರ ಎಕ್ಸ್ಪೋರ್ಟ್ ನೋಡೋದಾದ್ರೆ ಫಿನಾನ್ಷಿಯಲ್ 21 ಅಷ್ಟೊತ್ತಿಗೆ ಮೋರ್ ದನ್ 1100 crore ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ರಿಕ್ವೈರ್ಮೆಂಟ್ ಏನಿದೆಯೋ PLI ಸ್ಕೀಮ್ ಅದು ಇದು ಮ್ಯಾಚ್ ಮಾಡ್ತಾ ಇದೆ. ಹಾಗಾಗಿ ಒಂದು ಕಂಪನಿ ಆ ಒಂದು ಸ್ಕೀಮ್ ಎಲಿಜಿಬಲ್ ಇರುತ್ತೆ. ಕೊನೆಯದಾಗಿ ಮೇನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಥವಾ ಒಂದು ಪ್ರೋಸ್ ಅಂತ ನೋಡೋದಾದ್ರೆ ಈ ಕಂಪನಿದು, ನಾನು ಆಲ್ರೆಡಿ ಹೇಳಿದೆ, ICE ಅಥವಾ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ವೆಹಿಕಲ್ಸ್ ಗಳು, ನಾವು ನಾರ್ಮಲ್ ಯೂಸ್ ಮಾಡ್ತಾ ವೆಹಿಕಲ್ಸ್ ಗಳು ಪೆನೆಟ್ರೇಷನ್ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ಇಯರ್ ಬೈ ಇಯರ್. ಹೈಬ್ರಿಡ್ ಹಾಗೆ ಒಂದು BV ವೆಹಿಕಲ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂಪನಿ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಸೆಗ್ಮೆಂಟ್ ವೈಸ್ ಈ ಪರ್ಟಿಕ್ಯುಲರ್ ವೆಹಿಕಲ್ ಡಿಫರೆಂಟ್ ಸೆಗ್ಮೆಂಟ್ಸ್ ಏನಿದೆ ಇದ್ರ ವೈಸ್ ನಾವು ಡಿವೈಡ್ ಮಾಡಿ ಯಾವ ತರ ಸೇಲ್ಸ್ ಜನರೇಟ್ ಆಗ್ತಾ ಇದೆ ಒಂದು ಪರ್ಟಿಕ್ಯುಲರ್ ಕಂಪನಿ ಅನ್ನೋದನ್ನ ನಾವು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡಿದೀವಿ. ಇದರ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ 75% ನಷ್ಟು ಸೇಲ್ಸ್ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು ಎಕ್ಸೆಪ್ಟ್ ICE ವೆಹಿಕಲ್ಸ್ ಬರ್ತಾ ಇದೆ. ಸೊ ದಟ್ ಮೀನ್ಸ್ ಈ ICE ವೆಹಿಕಲ್ ನಮ್ಮ ರೆಗ್ಯುಲರ್ ಯೂಸ್ ಮಾಡೋ ವೆಹಿಕಲ್ಸ್ ರಿಲೇಟೆಡ್ ಇವರ ಪರ್ಟಿಕ್ಯುಲರ್ ಸೇಲ್ಸ್ ಜನರೇಟ್ ಆಗ್ತಾ ಇರೋದು ಓನ್ಲಿ 25% ಮಾತ್ರ. ಬಟ್ 75% ಇನ್ನ ಮಿಕ್ಕಿರೋ ಫೋಕಸ್ಡ್ ಆಲ್ರೆಡಿ ಗ್ರೋತ್ ಅಸ್ಪೆಕ್ಟ್ ಅಲ್ಲಿ ಇರುವಂತಹ ಒಂದು ಸೆಗ್ಮೆಂಟ್ಸ್ ಗಳೇನಿದೆಯೋ ಅದ್ರ ರಿಲೇಟೆಡ್ ಈ ಪರ್ಟಿಕ್ಯುಲರ್ ಕಂಪನಿ ಫೋಕಸ್ ನ ಹೊಂದಿರೋದು, ಹಾಗೆ ಅದ್ರ ರಿಲೇಟೆಡ್ ವರ್ಕ್ ಮಾಡ್ತಾ ಇರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಬಿಕಾಸ್ ಇವ್ರ ಸೇಲ್ಸ್ ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಗಳಿಂದ ಜಾಸ್ತಿ ಇರೋದ್ರಲ್ಲಿ. ನೆಕ್ಸ್ಟ್, ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದ್ರೆ ಅದರ ರಿಲೇಟೆಡ್ ಒಂದು ಕನ್ಸರ್ನ್ಸ್ ಗಳಿರುತ್ತೆ ಅಥವಾ ಅದರ ರಿಲೇಟೆಡ್ ಡಿಸ್ಅಡ್ವಾಂಟೇಜ್ ಗಳಿರುತ್ತೆ. ಅದೇನು ಅಂತ
ಇವಾಗ ನೋಡೋಣ. ಮೊದಲನೇ ನಾವು ನೋಡೋದಾದ್ರೆ ಇವತ್ತು ಪರ್ಟಿಕ್ಯುಲರ್ ಕಂಪನಿ ಡಿಪೆಂಡೆನ್ಸಿ ಏನಿದೆಯೋ US ಮಾರ್ಕೆಟ್ಸ್ ಹಾಗೆ ಇಂಡಿಯನ್ ಆಟೋ ಮಾರ್ಕೆಟ್ಸ್ ನೋಡೋದಾದ್ರೆ ಜಾಸ್ತಿ ಇದೆ. ಹಾಗಾಗಿ ಈಗ ಏನೇ ಒಂದು ಹೆಚ್ಚು ಕಡಿಮೆ ಚೇಂಜಸ್ ಆಯ್ತು ಸಡನ್ ಆಗಿ ಇಂಡಿಯನ್ ಮಾರ್ಕೆಟ್ ಅಥವಾ ಈಗ US ಮಾರ್ಕೆಟ್ಸ್ ಅಲ್ಲಿ ಅಂತ ಅಂದ್ರೆ ಸಡನ್ ಆಗಿ ಅದರ ಇಂಪ್ಯಾಕ್ಟ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಮೇಲೆ ಆಗುವಂತಹ ಒಂದು ಚಾನ್ಸಸ್ ಗಳಿರುತ್ತೆ ಫ್ಯೂಚರ್ ಅಲ್ಲಿ. ಸೊ ಇದು ಒಂದನೇ ಕನ್ಸರ್ನ್. ಆದ್ರೆ ನೆಕ್ಸ್ಟ್ ಲಾರ್ಜ್ ಕಸ್ಟಮರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಏನರ್ಥ, ಇವರು 80% ಸೇಲ್ಸ್ ಏನಿದೆಯೋ ಟಾಪ್ 10 ಕಸ್ಟಮರ್ಸ್ ಗಳಿಂದ ಬರ್ತಾ ಇದೆ. ಅದರಲ್ಲಿ ಟಾಪ್ 3 ಇಂದಾನೆ 42% ನಷ್ಟು ಸೇಲ್ಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಬರ್ತಾ ಇರೋದ್ರಿಂದ ಈಸಿಯಾಗಿ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ನಾನು ಪ್ರಾಡಕ್ಟ್ ತಗೊಳ್ಳಲ್ಲಪ್ಪ ಅಥವಾ ಏನೋ ಒಂದು ಚೇಂಜಸ್ ಮಾಡಿದ್ರು ಅಂತಂದ್ರೆ ಅದ್ರ ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿ ಒಂದು ಕಂಪನಿ ಮೇಲೆ ಆಗುತ್ತೆ, ಒಂದು ರೆವಿನ್ಯೂ ಮೇಲೆ ಹೊಡ್ತಾ ಬೀಳುತ್ತೆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಜಾಸ್ತಿ ಲಾರ್ಜ್ ಕಸ್ಟಮರ್ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಏನಿದೆಯೋ ಈ ಒಂದು ಕಂಪನಿಯಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಪರ್ಟಿಕ್ಯುಲರ್ ಕಂಪನಿ ಇವಾಗ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಗ್ರೋತ್ ಅಸ್ಪೆಕ್ಟ್ ಇರುವಂತಹ ಒಂದು ಸೆಗ್ಮೆಂಟ್ಸ್ ಗಳ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಇದೆ. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ಹೈಬ್ರಿಡ್ ವೆಹಿಕಲ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಇರೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿದೆಯೋ ಎವ್ರಿ ಡೇ ಇವಾಲ್ವ್ ಆಗ್ತಾ ಇದೆ, ಎವ್ರಿ ಡೇ ಬೆಳೀತಾ ಇದೆ. ಹಾಗಾಗಿ ಈ R&D ಮತ್ತೆ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ಸ್ ಗಳು ಜಾಸ್ತಿ ಇರುತ್ತೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಗಳು ಈ ತರದೆಲ್ಲ ಜಾಸ್ತಿ ಖರ್ಚು ಮಾಡಬೇಕಾಗಿರುತ್ತೆ ಕಂಪನಿ, ಬಿಕಾಸ್ ಇದು ಒಂದು ಎವಾಲ್ವಿಂಗ್ ಇಂಡಸ್ಟ್ರಿ ಆಗಿರೋದ್ರಿಂದ. ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ಕನ್ಸರ್ನಿಂಗ್ ಲಿಸ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೂಡ ಆಡ್ ಆಗುತ್ತೆ ಈ ಕಂಪನಿಯಲ್ಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಾಂಪಿಟೇಷನ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಅಂದ್ರೆ ಅದ್ರ ರಿಲೇಟೆಡ್ ಕಾಂಪಿಟೇಟರ್ಸ್ ಗಳು ಇದ್ದೇ ಇರ್ತಾರೆ. ಇವತ್ತು ಈ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಬಾಷ್, ಮದರ್ಸನ್ ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಆಲ್ರೆಡಿ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಕಾಂಪಿಟೇಟರ್ಸ್ ಗಳಾಗಿರುತ್ತೆ. ಅಟ್ ಲೀಸ್ಟ್ 10 ಜಾಸ್ತಿ 10 ಜನಕ್ಕಿಂತ ಜಾಸ್ತಿ ಕಾಂಪಿಟೇಟರ್ಸ್ ಅಂತ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಇದ್ದಾರೆ ಇವತ್ತು. ಅಷ್ಟೇ ಅಲ್ಲ, ಈ ಕಂಪನಿಗಿನ್ನ ಬಹಳ ದೊಡ್ಡ ದೊಡ್ಡ ಕಂಪನಿಗಳವೆಲ್ಲ. ಹಾಗಾಗಿ ಕಾಂಪಿಟೇಷನ್ ಅನ್ನೋ ಒಂದು ಪಾರ್ಟ್ ಏನಿದೆ ಇದು ಕೂಡ ಒಂದು ಕನ್ಸರ್ನಿಂಗ್ ಲಿಸ್ಟ್ ಅಲ್ಲಿ ಬರುತ್ತೆ. ಇದು ಒಂದು ಸ್ಮಾಲ್ ಕಂಪನಿ, ಇವಾಗ ಕಂಪೇರಿಂಗ್ ಟು ದೋಸ್ ಇದು ಒಂದು ಸ್ಮಾಲ್ ಕಂಪನಿ ಆಗಿರುತ್ತೆ. ಕಾಂಪಿಟೇಷನ್ ವೈಸ್ ಬಹಳನೇ ಕಾಂಪಿಟೇಷನ್ ಇರೋದ್ರಿಂದ ಈ ಒಂದು ಕಂಪನಿ ಬಹಳನೇ ಕೆಲಸಗಳನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೂಡ ನಾವು ಕನ್ಸರ್ನಿಂಗ್ ಲಿಸ್ಟ್ ಅಥವಾ ಒಂದು ಕರ್ನ್ಸ್ ಲಿಸ್ಟ್ ಗೆ ನಾವು ಆಡ್ ಮಾಡ್ತಾ ಇದೀವಿ. ಇವಾಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. IPO ಡೀಟೇಲ್ಸ್ ಏನಪ್ಪಾ ಈ ಕಂಪನಿದು. IPO ಓಪನಿಂಗ್ ಡೇಟ್ ಬಂದು June 14, 2021 ಆಗಿರುತ್ತೆ. IPO ಕ್ಲೋಸ್ ಆಗ್ತಾ ಇರೋದು ಬಂದು June 16, 2021. ಇದನ್ನ ನೀವು ಗ್ರೋ ಆಪ್ ಯೂಸ್ ಮಾಡೋದ್ರ ಮೂಲಕನೇ ಅಪ್ಲೈ ಮಾಡಬಹುದು IPOಗೆ. ಸೊ ಬೇಸಿಕಲಿ ಫೇಸ್ ವ್ಯಾಲ್ಯೂ ನೋಡೋದಾದ್ರೆ ₹10 ಪರ್ ಇಕ್ವಿಟಿ ಶೇರ್ ಆಗಿರುತ್ತೆ. IPO ಪ್ರೈಸ್ ಬಂದು 285 to 291 ನೀವು ಬಿಡ್ ಮಾಡಬಹುದು. ಸೊ 285 to 291 ಬಂದು IPO ಪ್ರೈಸ್ ಆದ್ರೆ ಮಾರ್ಕೆಟ್ ಲಾಟ್ ಸೈಜ್ ಬಂದು 51 ಆಗಿರುತ್ತೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದು 1 ಲಾಟ್ ಅಂದ್ರೆ 51 ಶೇರ್ಸ್ ಮಿನಿಮಮ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಲಿಸ್ಟಿಂಗ್ ಆಗ್ತಾ ಇರೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಒಂದು ಲಿಸ್ಟಿಂಗ್ ನಡೆಯಕ್ಕೆ ಹೋಗ್ತಾ ಇದೆ. ಹಾಗೆ ಲಿಸ್ಟಿಂಗ್ ಡೇಟ್ ಬಂದು June 24, 2021. ಹಾಗೆ ಬೇಸಿಸ್ ಆಫ್ ಅಲಾಟ್ಮೆಂಟ್ ಡೇಟ್ ಬಂದು June 21, 2021 ಆಗಿರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 5550 crores. ಹಾಗೆ ಫ್ರೆಶ್ ಇಶ್ಯೂ ಬಂದು 300 crores. ಆಫರ್ ಫಾರ್ ಸೇಲ್ಸ್ ಬಂದು 5250 crores ಆಗಿರುತ್ತೆ. ಇದು ಓವರ್ ಆಲ್ ಇನಿಷಿಯಲ್ ಪಬ್ಲಿಕ್ ಆಫರ್ ಏನಿದೆ ಪರ್ಟಿಕ್ಯುಲರ್ ಕಂಪನಿದು ಓವರ್ ಆಲ್ IPO ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 13.71%, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 21.17%, ರಿಟರ್ನ್ ಆನ್ ಈಕ್ವಿಟಿ 16.75%, ಅರ್ನಿಂಗ್ ಪರ್ ಶೇರ್ ಬಂದು ₹3.75 ಪರ್ ಶೇರ್ ಆಗಿರುತ್ತೆ. ಹಾಗೆ ಇನ್ನು PE ನೋಡೋದಾದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಇಂಡಸ್ಟ್ರಿ PE ಬಂದು 33.06 ಇರುತ್ತೆ. ಆ ನಿಟ್ಟಿನಲ್ಲಿ ಕಂಪೇರ್ ಮಾಡೋದಾದ್ರೆ ಈ ಕಂಪನಿಯ PE ಬಂದು 77.60 ಇದೆ, ವಿಚ್ ಈಸ್ ಹೈಯರ್ ದನ್ ದ ಇಂಡಸ್ಟ್ರಿ PE ಆಗಿರುತ್ತೆ. ನೆಕ್ಸ್ಟ್ ಡೆಪ್ ಟು ಇಕ್ವಿಟಿ ಬಂದು ವೆರಿ ನೆಗ್ಲಿಜಿಬಲ್, ಬಿಲೋ 1 ಇದೆ. ಸೊ ಬೇಸಿಕಲಿ 0.26 ಆಗಿರುತ್ತೆ ಡೆಪ್ ಟು ಇಕ್ವಿಟಿ. 2 year ಸೇಲ್ಸ್ ಗ್ರೋತ್ CAGR ಅಲ್ಲಿ ನೋಡೋದಾದ್ರೆ ಕಂಪೌಂಡೆಡ್ ಇಯರ್ ಲಾಸ್ಟ್ 2 year ಸೇಲ್ಸ್ ಗ್ರೋತ್ ಬಂದು 49.43% ಆಗಿದೆ. ಹಾಗೆ ಕೊನೆಯದಾಗಿ ಪ್ರಾಫಿಟ್ CAGR ಲಾಸ್ಟ್ 2 year ನೋಡೋದಾದ್ರೆ 11.44% ನಷ್ಟು ಗ್ರೋತ್ ಅನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಓವರ್ ಆಲ್ ಫಿನಾನ್ಷಿಯಲ್ ಡೀಟೇಲ್ಸ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳನ್ನು ನಾವು ಸೋನಾ ಕಾಮ್ಸ್ಟರ್ ಕಂಪನಿ IPO ರಿಲೇಟೆಡ್ ಏನೇನೆಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅದನ್ನೆಲ್ಲ ತುಂಬಾ ಅರ್ಥ ಮಾಡ್ಕೊಂಡ್ವಿ. ಕಂಪನಿ ಯಾವ ರೀತಿ ಬೆಳೆದು ಬಂತು, ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು, ಕಂಪನಿ ಬಿಸ್ನೆಸ್ ಏನು, ಯಾವ್ಯಾವ ರೀತಿ ಪ್ರಾಡಕ್ಟ್ ಚೈನ್ಗಳನ್ನ ಹೊಂದಿದೆ, ಯಾವ್ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಫೋಕಸ್ ಯಾವ ಕಡೆಗೆ ಜಾಸ್ತಿ ಇದೆ, ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಎಸ್ಟಿಮೇಷನ್ಸ್ ಗಳೇನು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ರಿಲೇಟೆಡ್, ಇದನ್ನೆಲ್ಲ ಬಹಳ ಇನ್ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಇದೇ ರೀತಿಯಾಗಿ ಸುಮಾರು ವಿಡಿಯೋಸ್ಗಳನ್ನ ನಮ್ಮ ಚಾನಲ್ ಥ್ರೂ ಅಪ್ಲೋಡ್ ಮಾಡಕ್ ಹೋಗ್ತಾ ಇರ್ತೀವಿ. ಅದರಲ್ಲಿ ಡಿಫ್ರೆಂಟ್ ಇಂಡಸ್ಟ್ರಿಗಳು, ಡಿಫ್ರೆಂಟ್ ಕಂಪನಿಗಳ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ, ಅದು ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದೀವಿ. ಮೇಕ್ ಶೋರ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ಗಳು ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ನಂಗಿದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾನು ಕೊಟ್ಟಿರೋ ಮಾಹಿತಿಗಳೇನಿತ್ತು ಇಲ್ಲಿವರೆಗೂ
ಇಟ್ಸ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್, ನಿಮಗೆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕಾಗಿರುತ್ತೆ. ಇದನ್ನ ಬೈ ಅಥವಾ ಸೆಲ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಗಳಲ್ಲ. ಸೊ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿತ್ತು, ನೀವು ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಹಾಗೆ ಈ ವಿಷಯ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಸ್ಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.